ಇದು 5 ಪಾಲಿಕೆಯ ಆಯುಕ್ತರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ಯಾಕೆ ಅಂತ ನಾವು ನೋಡ್ತಾ ಹೋಗೋಣ. ನೋಡಿ, ಪಾಲಿಕೆಯ ವ್ಯಾಪ್ತಿಯಲ್ಲಿ ಇರುವಂತಹ ಫ್ಲೆಕ್ಸ್ ಇವುಗಳ ತೆರವು ಆಗಲೇಬೇಕು. 5 ಪಾಲಿಕೆಯ ಆಯುಕ್ತರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಫ್ಲೆಕ್ಸ್ ಹಾಕುವವರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಕೇಳಿ ಬಂದಿದೆ. ಹೌದು, ನೈಜ ಹೋರಾಟಗಾರರ ವೇದಿಕೆಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದಕ್ಕೆ ಬಂದಿರುವಂತಹ ಆಗ್ರಹ ಇದು. ಎಲ್ಲೆಲ್ಲಿ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ ಅದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಹೋರಾಟಗಾರರಾಗಿರುವಂತಹ ಎಚ್ ಎಂ ವೆಂಕಟೇಶ್ ಅವರು ನೇರ ಒತ್ತಾಯವನ್ನು ಮಾಡಿದ್ದಾರೆ. ನೋಡಿ, GBA ವ್ಯಾಪ್ತಿಯಲ್ಲಿ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚಾಗಿದೆ. ಇದಕ್ಕೂ ಕೂಡ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಅಂತ ಎಚ್ ಎಂ ವೆಂಕಟೇಶ್ ಅವರು ಒತ್ತಾಯವನ್ನು ಮಾಡಿದ್ದಾರೆ. ಹೌದು, ಇದು GBA ಮುಖ್ಯ ಆಯುಕ್ತರು, 5 ಪಾಲಿಕೆಯ ಆಯುಕ್ತರು ಅಂತ ಏನಿದ್ದಾರೆ ಅವರು ನೋಡಲೇಬೇಕಾಗಿರುವಂತಹ ಸ್ಟೋರಿ. ನೋಡಿ, ಇವತ್ತು BBMP GBA ಆಗಿರ್ಬೋದು, ಬಟ್ ಸ್ಥಳ ಅದೇ, ವ್ಯಾಪ್ತಿ ಅದೇ, ವ್ಯವಸ್ಥೆ ಅದೇ. ಹಾಗಾಗಿ ಅಧಿಕಾರಿಗಳು ಸೂಕ್ತ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಹೆಸರಿಗೆ ಮಾತ್ರ GBA ಆದರೆ ಏನೂ ಪ್ರಯೋಜನ ಇಲ್ಲ. ಕಟ್ಟುನಿಟ್ಟಿನ ಕ್ರಮಗಳಾಗಬೇಕು. ಆ ನೀತಿ ನಿಯಮಗಳನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಬೆಂಗಳೂರು ನಗರ ಅಂದ ಸಂದರ್ಭದಲ್ಲಿ ನೀವು ಗಮನಿಸಬಹುದು, ಫ್ಲೆಕ್ಸ್ಗಳು ಅತಿ ಹೆಚ್ಚಾಗಿ ರಾರಾಜಿಸುವುದು ಯಾರ್ದು ಹೇಳಿ? ಇದೇ ರಾಜಕಾರಣಿಗಳದ್ದು. ನೀವು ಆ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಿಲ್ಲ ಅಂತ ಹೇಳಿದ್ರೆ ಇದನ್ನು ಹೇಗೆ ಒಪ್ಪಿಕೊಳ್ಳೋದು? ಮತ್ತು ಜಾಹೀರಾತಿನ ಫ್ಲೆಕ್ಸ್ಗಳು ಅನುಮತಿ ಇಲ್ಲದೆ ಎಷ್ಟೋ ಹಾರಾಟವನ್ನು ನಡೆಸ್ತಾ ಇರ್ತವೆ. ಅವುಗಳಿಗೂ ಕೂಡ ಬ್ರೇಕ್ ಹಾಕಬೇಕಾಗಿರೋದು ಇದೇ ಅಧಿಕಾರಿಗಳು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿ ಹೋರಾಟಗಾರರಾಗಿರುವಂಥ ಎಚ್ ಎಂ ವೆಂಕಟೇಶ್ ಅವರು ಆಗ್ರಹ ಮಾಡಿದ್ದಾರೆ. ನೈಜ ಹೋರಾಟಗಾರರ ವೇದಿಕೆಯ ಎಚ್ ಎಂ ವೆಂಕಟೇಶ್ ಅವರ ಈ ಆಗ್ರಹಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ GBA ವತಿಯಿಂದ ಸಿಗುತ್ತೆ ಕಾದು ನೋಡಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಬೆಂಗಳೂರಿನ ಹಲವಾರು ಸಮಸ್ಯೆಗಳು, ಕಸದ ಕುರಿತಂತೆ ಕೂಡ ಮಾತಾಡಿದ್ದಾರೆ, ಟ್ರಾಫಿಕ್ ಸಮಸ್ಯೆ ಕುರಿತಂತೆ ಕೂಡ ಮಾತಾಡಿದ್ದಾರೆ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ GBA ಈ ಕೆಲವೊಂದು ಸಮಸ್ಯೆಗೆ ಸೂಕ್ತ ರೀತಿಯ ಪರಿಹಾರವನ್ನು ತರುತ್ತಾ ಅಂತ. ನಾವು ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು ಯಾವ ರೀತಿಯ ಫ್ಲೆಕ್ಸ್ಗಳು. ನೋಡಿ, ಆ ವಿದ್ಯುತ್ ಕಂಬ, ಲೈಟ್ ಪೋಲ್ ಅದ್ರ ಮೇಲೂ ಇದೆ, ಯಾವುದೋ ಮನೆಯ ಗೋಡೆ ಮೇಲೂ ಇದೆ, ರಸ್ತೆಯ ಇಕ್ಕೆಲಗಳಲ್ಲೆಲ್ಲ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಅನವಶ್ಯಕ ಫ್ಲೆಕ್ಸ್ಗಳಿವು. ಯಾವುದೇ ರೀತಿಯ ಅನುಮತಿಯನ್ನು ಪಡೆದುಕೊಳ್ಳದೆ ಅಂಟಿಸಿರುವಂಥ ಈ ಫ್ಲೆಕ್ಸ್ಗಳನ್ನು, ಈ ಬ್ಯಾನರ್ಗಳನ್ನು ತೆಗೆಯಲೇಬೇಕು. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಬಹುತೇಕ ಇವೆಲ್ಲವೂ ಯಾರ್ದು ಅಂತ ಕೇಳಿದ್ರೆ ಸೋ ಕಾಲ್ಡ್ ರಾಜಕಾರಣಿಗಳದ್ದು. ಹಾಗಾಗಿ ಇಂಥ ಒಂದು ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ವೆಂಕಟೇಶ್ ಅವರು, ಹೋರಾಟಗಾರರು ಪ್ರಸ್ತಾಪ ಮಾಡಿದ್ದಾರೆ. ಸ್ವಚ್ಛ ಬೆಂಗಳೂರು. ಇವತ್ತು ಬೆಂಗಳೂರು ಏನೇ ಆರ್ಥಿಕವಾಗಿ ಹೆಸರನ್ನು ಮಾಡಿದ್ರೂ ಕೂಡ ಸ್ವಚ್ಛತೆಯ ವಿಷಯದಲ್ಲಿ ಗಾರ್ಬೇಜ್ ಸಿಟಿ ಅನ್ನುವಂಥ ಹೆಸರನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಇದಕ್ಕಿಂತ ನೋವಿನ ವಿಚಾರ ಮತ್ತೊಂದಿಲ್ಲ. ಹಾಗಾಗಿ ಅದರ ಬಗ್ಗೆ ಕೂಡ ಜಾಗೃತಿ ಅಗತ್ಯ ಇದೆ ಅಂತ ಹೇಳಿ ವೆಂಕಟೇಶ್ ಅವರು ತಿಳಿಸಿದ್ದಾರೆ. ವಿಷವನ್ನು ಒಡ್ಡಿದ್ದಾರೆ ಅಥವಾ ಬಹುಮಾನ ಅಂತ ಪದ ಬಳಸಿದ್ದಾರೆ. ಯಾರು ತ್ಯಾಜ್ಯ ವಿಲೇವಾರಿನ ಮಾಡಿ ಸ್ವಚ್ಛವಾಗಿ ಬೆಂಗಳೂರನ್ನ ಇಡ್ತಾರೆ, ಜನರಲ್ಲಿ ಯಾರು ಕಸ ಸಮಸ್ಯೆ ಬಗ್ಗೆ ಅರಿವನ್ನು ಮೂಡಿಸುವಂಥ ಅತ್ಯುತ್ತಮ ಅಧಿಕಾರಿಗಳಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಭಾಳ ಸಂತೋಷದ ವಿಷಯ. ಸ್ವಚ್ಛ ಬೆಂಗಳೂರು ಆಗಲೇಬೇಕು. ಇದಕ್ಕೆ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ನಗರದ ಸೌಂದರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರುಗಳು ನಗರದ ತುಂಬ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ಯಾವಾಗ ನೋಡಿದ್ರೂ ಫ್ಲೆಕ್ಸ್ ಹಾಕ್ತಾನೇ ಇರ್ತಾರೆ. ಈ ಫ್ಲೆಕ್ಸ್ಗಳನ್ನು ಹಾಕದೇ ಇರುವ ರೀತಿಯಲ್ಲಿ ರಾಜಕಾರಣಿಗಳಿಗೆ ಈ ಅಧಿಕಾರಿಗಳು ಅರಿವು ಮೂಡಿಸಬೇಕು, ರಾಜಕೀಯ ಪಕ್ಷದವ್ರಿಗೆ ಅರಿವು ಮೂಡಿಸಬೇಕು, ಜನಪ್ರತಿನಿಧಿಗಳಿಗೆ ಅರಿವು ಮೂಡಿಸಿ ನಗರ ಸೌಂದರ್ಯವನ್ನು ಹಾಳು ಮಾಡಬಾರ್ದು ಅಂತೇಳಿ ತಿಳಿಸ್ಬೇಕು. ಮತ್ತು ಎಲ್ಲೆಲ್ಲಿ ಫ್ಲೆಕ್ಸ್ಗಳಿದ್ದಾವೆ ಆ ಫ್ಲೆಕ್ಸ್ಗಳನ್ನು ತತ್ಕ್ಷಣ 24x7 ಕೆಲಸ ಮಾಡಿ ಫ್ಲೆಕ್ಸ್ ಎಲ್ಲಿ ಹಾಕ್ತಾರೆ ರಾತ್ರಿ ಗಸ್ತು ಹೋಗಿ ಆ ಫ್ಲೆಕ್ಸ್ಗಳನ್ನ ತೆರವು ಮಾಡಬೇಕು. ಮತ್ತು ಯಾರು ಹಾಕ್ತಾರೆ ಅವ್ರ ಮೇಲೆ FIRನ ಕ್ರಮಬದ್ಧವಾಗಿ ಹಾಕ್ಬೇಕು. ಯಾರು ಫ್ಲೆಕ್ಸಲ್ಲಿ ಫೋಟೋ ಇದೆ ಆ ಫೋಟೋ ಇರ್ತಕ್ಕಂಥ ವ್ಯಕ್ತಿ ಮೇಲೇ ಅವರು FIR ಮಾಡಬೇಕು. ಇದು ಗ್ರೇಟರ್ ಬೆಂಗಳೂರ ಒಂದು ಪ್ರಾಧಿಕಾರದ ಅಧಿಕಾರಿಗಳ ತಾಕತ್ತನ್ನು ತೋರಿಸುತ್ತೆ. ಸಂವಿಧಾನಾತ್ಮಕವಾಗಿ ಕೆಲಸ ಮಾಡಿ ನಗರ ಸೌಂದರ್ಯವನ್ನು ಉಳಿಸಿ ಯಾವ ರೀತಿ ಸ್ವಚ್ಛ ಬೆಂಗಳೂರು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನೈಜ ಹೋರಾಟಗಾರರ ವೇದಿಕೆದು ಈ ಫ್ಲೆಕ್ಸ್ಗಳ ಹಾವಳಿಯಿಂದ ಜನರನ್ನು ಮುಕ್ತಗೊಳಿಸಿ ನಗರ ಸೌಂದರ್ಯವನ್ನು ಹೆಚ್ಚಿಸಬೇಕು ಅಂತೇಳಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತರಾದ ಪಮ್ಮಲ್
ರೈಟ್, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಹೌದು, ಬೆಂಗಳೂರು ನಗರದ ಸೌಂದರ್ಯವನ್ನು ಹಾಳುವ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಬ್ಯಾನರ್ಗಳು ಹೌದು, ಈ ಫ್ಲೆಕ್ಸ್ಗಳು ಹೌದು. ಬಟ್ ಯಾವುದೇ ಅವಧಿಗಳು ಬರಲಿ, ಯಾವುದೇ ರೀತಿಯ ಪಾಲಿಕೆಗಳು ಬರಲಿ, ಇದಕ್ಕೆ ಸಂಪೂರ್ಣವಾಗಿ ಶಾಶ್ವತವಾಗಿ ಬ್ರೇಕ್ ಹಾಕುವಂಥ ಪ್ರಯತ್ನಗಳಾಗಿಲ್ಲ. ಸೊ ಎಚ್ ಎಂ ವೆಂಕಟೇಶ್ ಅವರು ಏನು ಆಗ್ರಹ ಮಾಡ್ತಾರೆ, ಇದಕ್ಕೇನಾದರೂ ಪೂರಕವಾಗಿ ಪಾಸಿಟಿವ್ ರೆಸ್ಪಾನ್ಸ್ ಪಾಲಿಕೆ ಕಡೆಯಿಂದ ಬಂದಿದೆಯಾ? ದಿವ್ಯಾ, ಇದೊಂದು ಸವಾಲು, ಚಾಲೆಂಜ್ ಅನ್ನ ಹಾಕಿರುವಂತದ್ದು ಎಚ್ ಎಂ ವೆಂಕಟೇಶ್ ಅವರು. ಯಾಕಂತಂದ್ರೆ ಜನಸಾಮಾನ್ಯರಿಗೆ ಕಸದ ಬಗ್ಗೆ ನೀವು ಎಷ್ಟು ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಹಾಕಿ ಅವರಿಗೆ ಫೈನ್ ಮೇಲೆ ಫೈನ್ ಹಾಕಿ ಎಲ್ಲಾ ಕೆಲಸವನ್ನ ಇಷ್ಟಕ್ಕೊಂದು ಮುತುವರ್ಜಿಯಿಂದ ಮಾಡ್ತಿರುವಂತಹ ಪಾಲಿಕೆ ಅಧಿಕಾರಿಗಳೇ, ನಿಮಗೆ ಈ ಫ್ಲೆಕ್ಸ್ಗಳು ಕಾಣ್ತಾ ಇಲ್ವಾ ರಸ್ತೆ ಮೇಲೆ? ಎಲ್ಲಾ ಒಂದು ರಾಜಕೀಯ ಬಹುತೇಕ ನಾಯಕರ ಬೆಂಬಲಿಗರುಗಳು ಎಲ್ಲಂದ್ರಲ್ಲಿ ಫ್ಲೆಕ್ಸ್ಗಳನ್ನ ಹಾಕಿದ್ದಾರೆ. ಹೈಕೋರ್ಟ್ನ ಒಂದು ಸ್ಪಷ್ಟ ಆದೇಶ ಇದೆ, ಫ್ಲೆಕ್ಸ್ಗಳನ್ನ ತೆರವು ಮಾಡುವಂತದ್ದು ಮತ್ತೆ ಫ್ಲೆಕ್ಸ್ಗಳು ಹಾಕದವ್ರ ಮೇಲೆ FIR ಅನ್ನ ಮುಲಾಜಿಲ್ಲದೆ ಹಾಕನ್ನುವಂತಹ ಆದೇಶ, ಸ್ಪಷ್ಟವಾದ ಆದೇಶ ಇದೆ. ಇದನ್ನು ಮಾತ್ರ ಯಾಕೆ ಪಾಲಿಸ್ತಾ ಇಲ್ಲ? ಅದ್ರ ಕಸವನ್ನ ಅವ್ರು ಎಲ್ಲಂದ್ರಲ್ಲೇ ಹಾಕ್ತಾರೆ, ತಪ್ಪು ಹೌದು. ನೀವು ಮಾಡ್ತಿರುವಂತ ಕೆಲಸ ಸರಿ ಇದೆ, ಜಾಗೃತಿ ಮೂಡುವ ಕೆಲಸವನ್ನು ಸರಿ ಇದೆ, ಫೈನ್ ಹಾಕೋದು ಸರಿ ಇದೆ. ಆದ್ರೆ ಈ ಫ್ಲೆಕ್ಸ್ಗಳ ವಿಚಾರದಲ್ಲಿ ಯಾಕಷ್ಟಕ್ಕೊಂದು ಧೈರ್ಯವನ್ನ ನೀವು ತೋರಿಸ್ತಾ ಇಲ್ಲ? ಅದೇ ರಾಜಕೀಯ ಮುಖಂಡರ ಮೇಲೆ ಅಲ್ಲಿ ಯಾವ ಫೋಟೋಗಳಿದೆಯಲ್ಲ ಫ್ಲೆಕ್ಸ್ಗಳಲ್ಲಿ, ಅವ್ರ ಮೇಲೆ FIR ಅನ್ನ ಹಾಕ್ಲಿಕ್ಕೆ ಅವಕಾಶ ಇದೆ, ಸ್ಪಷ್ಟವಾದ ಅವಕಾಶ ಇದೆ ಈ GBA ನಿಯಮಗಳ ಪ್ರಕಾರ. ಆದ್ರೆ ಇದುವರೆಗೂ ಕೂಡ ಕಸವನ್ನ ಸುರಿದವರ ಮೇಲೆ ನೀವು ಏನು ಉಗ್ರ ಕ್ರಮಗಳನ್ನ ಕೈಗೊಳ್ತಿದ್ದಾರಲ್ಲ, ಅಷ್ಟೇ ಧೈರ್ಯ, ಅಷ್ಟೇ ಒಂದು ಧೈರ್ಯವನ್ನ ಈ ಫ್ಲೆಕ್ಸ್ಗಳ ಹಾವಳಿ ಹೆಚ್ಚು ಮಾಡಿರುವಂತ ಫ್ಲೆಕ್ಸಾಸುರರು ಅಂತ ಏನ್ ಕರಿತೀವಿ, ಅವ್ರ ವಿರುದ್ಧ ಯಾಕೆ ನೀವು ಕ್ರಮವನ್ನ ಕೈಗೊಳ್ತಾ ಇಲ್ಲ? ಅವ್ರ ಮೇಲೆ ಯಾಕೆ ಸಾಫ್ಟ್ ಕಾರ್ನರ್? ಜನಸಾಮಾನ್ಯರಿಗೆ ಒಂದು ನ್ಯಾಯ, ಹಾಗಾದ್ರೆ ರಾಜಕೀಯ ಮುಖಂಡರು ಅವರ ಬೆಂಬಲಿಗರಿಗೆ ಮತ್ತೊಂದು ನ್ಯಾಯನ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವ್ರು ಕೇಳ್ತಿರೋ ಪ್ರಶ್ನೆನೂ ಸರಿ ಇದೆ. ಯಾಕಂತಂದ್ರೆ ಈ ತರದ ಒಂದು ಸನ್ನಿವೇಶದಲ್ಲಿ ಜನಸಾಮಾನ್ಯರಿಗೆ ಒಂದು ನ್ಯಾಯ, ಇದು ಆಗಬಾರ್ದು ಅನ್ನೋ ವಿಚಾರದಲ್ಲಿ ಕೂಡ್ಲೆ ಯಾಕೆ ಕಸ ಸುರಿಯುವ ಹಬ್ಬ ಅಂತ ನೀವೇನ್ ಮಾಡ್ತಾ ಇದ್ದೀರಲ್ಲ, ಅದೇ ರೀತಿಯಲ್ಲಿ ಫ್ಲೆಕ್ಸ್ ತೆರವು ಮಾಡುವ ಹಬ್ಬ ಅಂತ ಆಚರಣೆ ಮಾಡುವ ಮೂಲಕ ನಿಮ್ಮ ಧೈರ್ಯವನ್ನ, ನೀವು ನಿಮ್ಮ ಒಂದು ಕಾನೂನನ್ನ ಪಾಲನೆ ಮಾಡುವಂತಹ ಒಂದು ಶಿಸ್ತನ್ನ ಇಲ್ಲೂ ಕೂಡ ತೋರಿಸಿಯಪ್ಪ ಅಂತ ಒಂದು ಸವಾಲನ್ನ ಹಾಕಿದ್ದಾರೆ. ಅದನ್ನ ನೇರವಾಗಿ GBA ಆಯುಕ್ತರು ಮತ್ತೆ ಏನು 5 ವಲಯಗಳ ಆಯುಕ್ತರಿಗೆ ಅವರು ಸವಾಲನ್ನ ಎಚ್ ಎಂ ವೆಂಕಟೇಶ್ ಅವರು ಹಾಕಿರೋದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.